ಮಹಾರಾಜ ಹೇಳಿ. ಕಂತ್ರಿಗಳೇ, ಮಂತ್ರಿಗಳೇ, ಈ ಫೆಸ್ಟಿವ್ ಸೀಸನ್ಗೆ ನಮ್ಮ ಪ್ರಜೆಗಳಿಗೆಲ್ಲ ಸ್ವೀಟ್ಸ್ ಮತ್ತು ಸ್ನಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಈ ಕೆಲಸಕ್ಕಾಗಿ ಚೀಫ್ ಸ್ವೀಟ್ಸ್ ಆಫೀಸರ್ ಆಗಿ ನಮ್ಮ ರಾಮಯ್ಯನ ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಮಹಾರಾಜ ಏನ್ ಹೇಳ್ತಾ ಇದ್ದೀರಾ? ಚೀಫ್ ಸ್ವೀಟ್ಸ್ ಆಫೀಸರ್ ಆಕೆ ಇವ್ರೇನೋ ಸಿಹಿ ಕೈ ಚಂದ್ರುನಾ? ಆಫ್ಟರ್ ಆಲ್ ಮೆಸಲ್ ಸ್ವೀಟ್ಸ್ ತಿನ್ನೋನ್ಗೆ CS ಅವರಲ್ಲ. ಹಿಂಗ್ ಮಾಡಿದ್ರೆ ಪೊಲಿಟಿಷಿಯನ್ ಕೈಗೆ ಡೆವಲಪ್ಮೆಂಟ್ ಕೆಲಸ ಕೊಟ್ಟಂಗಾಗಲ್ವೇ? ಟೇಲ್ ಎಂಡಿಂಗ್ ಬ್ಯಾಟ್ಸ್ಮನ್ಗೆ ಓಪನಿಂಗ್ ಬ್ಯಾಟಿಂಗ್ ಕೊಟ್ಟಂಗಾಗಲ್ವಾ? ಅಲ್ಲ ಮಹಾರಾಜ, ಚೀಫ್ ಸ್ವೀಟ್ಸ್ ಆಫೀಸರ್ ಆಗ್ಬೇಕಂದ್ರೆ ಬರೀ ಸ್ವೀಟ್ ತಿನ್ನೋದಲ್ಲ, ಅದ್ರ ಬಗ್ಗೆ ಜ್ಞಾನನೂ ಇರ್ಬೇಕಲ್ವೇ? ನಿಮ್ಮ ಮಾತಿನ ಅರ್ಥ ರಾಮಯ್ಯಗೆ ಸ್ವೀಟ್ಸ್ ಮತ್ತು ಸ್ನಾಕ್ಸ್ ಬಗ್ಗೆ ಏನು ಜ್ಞಾನ ಇಲ್ಲ ಅಂತನಾ? ಖಂಡಿತ ಇಲ್ಲ. ಹಾಗಾದ್ರೆ ರಾಮಯ್ಯನ ಹೀಗಲೇ ಟೆಸ್ಟ್ ಮಾಡಿ. ಟೆಸ್ಟಿಂಗ್ ನಾನ್ ರೆಡಿ. ಏನ್ ಕೇಳ್ತಿರೋ ಕೇಳಿ. ಲಕ್ಕಿಯೆಸ್ಟ್ ಮಿಕ್ಸ್ಚರ್ ಯಾವುದು? ಅವಲಕ್ಕಿ ಮಿಕ್ಸ್ಚರ್. ಸಾಫ್ಟ್ವೇರ್ ಇಂಜಿನಿಯರ್ ಫೇವರೇಟ್ ಸ್ನಾಕ್ಸ್? ಕೋಡ್ಬೇಳೆ. ದುಡ್ಡು ಉಳಿಸುವ ಸ್ನಾಕ್ಸ್? ಖಾರ ಸೇವ್. ಮಹಾರಾಜ ನಿಮ್ಗೆ ಕೊಡ್ತಾರೋ ಸಂಬಳ? ಪೀನಟ್ಸ್. ಬ್ಯಾಟ್ಮನ್ಗೆ ರಾಬಿನ್, ಬಿಸಿಬೇಳೆ ಬಾತ್ಗೆ ಖಾರ ಬೂಂದಿ. ಶಾಂತಿ ಕಾಪಾಡೋ ಸ್ನಾಕ್ಸ್ ಯಾವುದು? ಗ್ರೀನ್ ಪೀಸ್ ಮಸಾಲ. ಬೆಂಗಳೂರು ಹುಡುಗರು ಯಾವ ಸ್ವೀಟ್ ತಿಂತಾರೆ? ಡೂಡ್ ಪೇಡ. ತುಂಬಾ ಸ್ವೀಟ್ ಇರೋರು ಹೊಡೆದ್ರೆ ಏನ್ ಬರುತ್ತೆ? ಬಾಸುಂಡಿ. ದುರಂಕಾರ ಇರೋ ಸ್ವೀಟು? ಕೊಬ್ಬರಿ ಮಿಠಾಯಿ. ಬಾಡಿ ಪೇನ್ ಆದಾಗ ಯಾವ ಸ್ವೀಟ್ ತಿಂತೀರಾ? ಮೈಸೂರ್ ಪಾಕ್. ಜೇನೊಳಗೆ ಫೇವರೇಟ್ ಸ್ವೀಟ್? ಹನಿ ಜಿಲೇಬಿ. ಕ್ಷೀರ್ ಮೋಹನ್. ಕಾಜು ಕತ್ಲಿ. ಶಾಖ ಮಹಾರಾಜ, ಇನ್ನು ಏನಾದ್ರೂ ಬೇಕಾ? ಈ ತರ ಪ್ರಶ್ನೆಗಳಿಗೆ ಯಾರು ಬೇಕಾದರೂ ಉತ್ತರ ಕೊಡ್ತಾರೆ. ನಾನು ಕೇಳೋ ಕೊನೆ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆಯಾ ರಾಮಯ್ಯ? ಕೇಳಿ ಮಹಾರಾಜ. ಇಡೀ ಜಗತ್ತಲ್ಲಿ ಸ್ವೀಟೆಸ್ಟ್ ಸ್ವೀಟ್ ಯಾವುದು? ನೀವೇ ಮಹಾರಾಜ. ಅದು ಹೇಗೆ? ಬಾದುಷಾ. ಅದ್ಭುತ.